ವೆಲ್ಕಮ್ ಟು ನ್ಯೂ ವಿಡಿಯೋ. ಎಲ್ಲರೂ ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ತುಂಬ ದಿನ ಆದಮೇಲೆ ಒಂದು ಒಳ್ಳೆ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ ಹೊಸದಾಗಿ ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ಒಂದು ಅದ್ಭುತವಾದಂಥ ಒಂದು ವಸ್ತುನ ತೋರಿಸ್ಬೇಕು. ಏನಕ್ಕಪ್ಪ ಅಂತಂದರೆ ತುಂಬ ಜನ ಲಾಗ್ ಮಾಡ್ತಾ ಇರ್ತೀರಾ, ಅಂದರೆ ರೈಡ್ ಗೀಡ್ ಎಲ್ಲ ವೀಡಿಯೋ ಮಾಡ್ತಾ ಇರ್ತೀರಾ. ಅವ್ರೇನು ಮಾಡ್ತಾರೆ ಅಂದರೆ ಫೋನಲ್ಲೇ ಅಂದರೆ ಕೈಯಲ್ಲಿ ಗಾಡಿ ಓಡಿಸ್ತಾ ಒಂದು ಕೈಯಲ್ಲಿ ಫೋನಲ್ಲಿ ವೀಡಿಯೋ ಮಾಡ್ತಾ ಇರ್ತಾರೆ. ಏನಕ್ಕಪ್ಪ ಅಂದರೆ ತುಂಬ ಜನ ಏನು ಮಾಡ್ತಾರೆ, ದುಡ್ಡಿರೋರು ಗೋಪ್ರೋ ಆ ಥರ ಎಲ್ಲ ತಗೋತಾರೆ. ಆದರೆ ತುಂಬ ಜನ ನಮ್ಮಂಥ ಮಿಡಲ್ ಕ್ಲಾಸ್ ಅವರು ಒಂದೊಳ್ಳೆ ಹೆಲ್ಮೆಟ್ಗೆ ಒಂದು ಗೋಪ್ರೋಗೆ ಏನು ಫಿಕ್ಸ್ ಮಾಡ್ತೀವಿ ಲಾಕರ್ನ, ಆ ಥರದ ಒಂದು ನಿಮಗೆ ಒಂದು ಕಾನ್ಸೆಪ್ಟ್ನ ತಗೊಬಂದಿದ್ದೀನಿ. ಏನಕ್ಕೆ ಅಂತಂದರೆ ಅದು ಬನ್ನಿ ಇವಾಗ ತೋರಿಸ್ತೀನಿ. ವೀಡಿಯೋ ಮಾಡೋ ಅಂಥವ್ರಿಗೆ ಒಂದೊಳ್ಳೆ ಅದ್ಭುತವಾಗಿದೆ. ಹೆಲ್ಮೆಟ್ಗೆ ಫಿಕ್ಸ್ ಮಾಡಿಕೊಂಡು ಏನೊಂದು 250-300 ರೂಪಾಯಿ ಬಜೆಟಲ್ಲಿ ತುಂಬ ಅದ್ಭುತವಾಗಿದೆ ಅದು ಲಾಕು. ಫೋನು ತುಂಬ ಟೈಟಾಗಿ ಕುತ್ಕೊಳ್ಳುತ್ತೆ ಮತ್ತು ಏನು ಅಳ್ಳಾಡೋದಿಲ್ಲ. ಬನ್ನಿ ತೋರಿಸ್ತೀನಿ ಅದು ಏನಪ್ಪ ಹೇಗಿದೆ ಅಂತ. ನೋಡ್ಬೋದು, ಕಾಣಿಸ್ತಿದೆಯಲ್ಲ ಹೆಲ್ಮೆಟ್ಗೆ ಮೋಟೋ ಲಾಗಿಂಗ್ಗೆ ಸ್ಟಾರ್ಟ್ ಮಾಡೋ ಅಂಥವ್ರಿಗೆ ಈ ಒಂದು ಲಾಕು ತುಂಬ ಅದ್ಭುತವಾಗಿದೆ. ನೋಡ್ಬೋದು ಹೇಗಿದೆ ಅಂತ. ತುಂಬ ಉಪಯುಕ್ತವಾಗಿದೆ ಇದಂತೂ. ನನಗಂತೂ ತುಂಬ ಇಷ್ಟ ಆಯಿತು. ಬೇಕಿದ್ರೆ ಒಂದು ರೈಡ್ನು ಕೂಡ ಇದರಲ್ಲೇ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ನೋಡ್ಬೋದು ತುಂಬ ಟೈಟಾಗಿರುತ್ತೆ ಮತ್ತು ಒಂದು ಬೆಲ್ಟ್ ಲಾಕರ್ ಸಿಸ್ಟಮ್ ಕೂಡ ಇದೆ ಇದಕ್ಕೆ. ನೋಡ್ಬೋದು ಹೇಗೆ ಕಾಣಿಸ್ತಿದೆ ಅಂತ. ಮೋಟೋ ಲಾಗಿಂಗ್ಗೆ ತುಂಬ ಅದ್ಭುತವಾಗಿದೆ ಮಾತ್ರ. ದುಡ್ಡು ಬಜೆಟಲ್ಲಿ ಕಡಿಮೆ ಇರೋ ಅಂಥವ್ರು ಇದನ್ನು ತಗೊಂಡು ಯೂಸ್ ಮಾಡ್ಬೋದು. ನೋಡ್ಬೋದು ಹೇಗಿದೆ ಅಂತ. ಸೈಡ್ ಆ್ಯಂಗಲಲ್ಲಿ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ತುಂಬ ಅದ್ಭುತವಾಗಿದೆ. ಮತ್ತು ಇದು ನೋಡ್ಬೋದು. ಈಗ ಒಳಗಡೆ ತೋರಿಸ್ತೀನಿ ಯಾವ ರೀತಿ ಲಾಕ್ ಸಿಸ್ಟಮ್ ಇದೆ ಅಂತ. ನೋಡಿ ಇಲ್ಲಿ ಈ ರೀತಿ ಒಂದು ಬೆಲ್ಟಲ್ಲಿ ಲಾಕಿಂಗ್ ಬರುತ್ತೆ. ಆ ಲಾಕಿಂಗ್ ಮಾಡಿಕೊಂಡ್ರೆ ಸಾಕು. ನೋಡ್ಬೋದು ಎಲ್ಲ ಹೇಗೆ ಕಾಣಿಸ್ತಿದೆ ಅಂತ. ಮತ್ತು ನಾನು ಇದಕ್ಕೆ ಒಂದು ಮೈಕ್ನ ಅಡಾಪ್ಟರ್ ಮಾಡ್ಕೊಂಡಿದ್ದೀನಿ, ನಮಗೆ ಬೇಕಾಗುತ್ತೆ ಅಂತ. ಎರಡಿದೆ. ಒಂದು ಈ ವೈರ್ ಕಲೆಕ್ಷನಲ್ಲಿದೆ, ಅದು ಸರಿಯಾಗಿ ಕೇಳಿಸಲ್ಲ ಅದು. ಇನ್ನೊಂದು ಬಂದು ನಿಮಗೆ ಮೈಕು ನಾನು ಯೂಸ್ ಮಾಡೋ ಅಂಥ ಮೈಕ್ ಯಾವುದಪ್ಪ ಅಂತಂದರೆ ನೋಡಿ ಇವಾಗ ತೋರಿಸ್ತೀನಿ ಯಾವುದು ಅಂತ. ನೋಡ್ಬೋದು ಇದೇ ಮೈಕು. ನೋಡ್ಬೋದು ತುಂಬ ಸಕ್ಕತ್ತಾಗಿದೆ. ಇದು ಬಂದು ನಿಮಗೆ ಒಂದು 2,500-3,000 ರೂಪಾಯಿ ಗಂಟೆ ಆಗುತ್ತೆ ಇವಾಗ. ತುಂಬ ಅದ್ಭುತವಾಗಿದೆ. ಇವಾಗ 2 ಮೈಕ್ನು ಕನೆಕ್ಟ್ ಮಾಡಿರೋದ್ರಿಂದ ಇದು ಖಾಲಿ ಇದೆ. ತುಂಬ ಅದ್ಭುತವಾಗಿ ಬರುತ್ತೆ. ಬನ್ನಿ ಬೇಕಾದರೆ ಒಂದು ಟೆಸ್ಟ್ ಡ್ರೈವ್ನ ಮಾಡೋಣ ಬೇಕಾದ್ರೆ ಇದರಲ್ಲಿ. ಅಂದರೆ ಯಾವ ರೀತಿ ಕ್ಲಾರಿಟಿನೂ ಬರುತ್ತೆ ಮತ್ತು ಹೇಗೆ ಬರುತ್ತೆ ವಿಡಿಯೋ ಅಂತೆಲ್ಲ ತೋರಿಸ್ತೀನಿ ಬನ್ನಿ ಇವಾಗ. ನೋಡ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ. ನೋಡ್ಬೋದು ಇಲ್ಲಿ ಗಾಡಿ ಕೀ ಆನ್ ಮಾಡೋದಿರಲಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಸೇಮ್ ಗೋಪ್ರೋ ಯಾವ ರೀತಿ ಬರುತ್ತೆ ಆ ರೀತಿ ನಮ್ಮ ಮೊಬೈಲ್ ಫೋನಲ್ಲೇ ನಾವು ಈ ರೀತಿ ಒಂದೊಂದು ಹೆಲ್ಮೆಟ್ನ ತಗೊಂಡ್ರೆ ಮತ್ತು ಹೆಲ್ಮೆಟ್ ಲಾಕರ್ದು ತುಂಬ ಚೆನ್ನಾಗಿದೆ ಮಾತ್ರ ಇದು. ಮೋಟೋ ಲಾಗಿಂಗ್ಗೆ ಅದ್ಭುತವಾಗಿ ಬರುತ್ತೆ. ನೋಡ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಸೇಮ್ ನೀವು ಗೋಪ್ರೋ ಏನು ಯೂಸ್ ಮಾಡ್ತಿದ್ದೀರಾ ಅದಕ್ಕೂ ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ಇದು ಗೋಪ್ರೋ ಅಂದರೆ ಅದ್ರ ಬಜೆಟ್ ಇದೆ ಜಾಸ್ತಿ ಇರುತ್ತೆ. ಏನು ಒಂದು 50K ಮೇಲೆ ಆಗ್ಬೋದು ತುಂಬ ಚೆನ್ನಾಗಿರೋದು ಬೇಕು ಅಂತಂದರೆ. ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ಇದೊಂದು ತುಂಬ ಚೆನ್ನಾಗಿರೋ ಅಂಥದ್ದು. ನೋಡಿ ಎಲ್ಲ ಯಾವ ರೀತಿ ಕಾಣಿಸ್ತಿದೆ ಅಂತ. ಯಾರಿಗಾದ್ರೂ ಇದು ಪ್ರಾಡಕ್ಟ್ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ನ ಕಳಿಸ್ಕೊಡ್ತೀನಿ. ಈ ಹೆಲ್ಮೆಟ್ ಬಂದು ನನ್ನ ಫ್ರೆಂಡು, ಅವರು ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರೋ ಅಂಥದ್ದು. ನಾವು ಒಂದು ತರಿಸ್ಕೊಂಡಿದ್ದೀವಿ, ಬಟ್ ನಾವೀಗ ಅದನ್ನು ವಿಡಿಯೋ ಮಾಡ್ತಿರ್ತಿಲ್ವಲ್ಲ ಅದಕ್ಕೋಸ್ಕರ ಹಾಕೊಂಡಿರಲಿಲ್ಲ. ಇವಾಗ ನೋಡ್ಬೋದು ಯಾವ ರೀತಿ ಎಲ್ಲ ಕಾಣಿಸ್ತಿದೆ ಅಂತ. ತುಂಬ ಅದ್ಭುತವಾಗಿ ಬಂದಿರೋ ಅಂಥದ್ದು ಇದು. ವಿಡಿಯೋ ನೋಡ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತೆಲ್ಲ. ನಾವು ಒಂದು ರೈಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಾದರೂ ಹೋದ್ರೆ ದೇವಸ್ಥಾನ, ಈಗ ಸದ್ಯಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು, ಯಾಕಂದರೆ ಬೇರೆ ಕಡೆ ಎಲ್ಲೂ ಹೋಗ್ತಾ ಇಲ್ಲ ನಾವು, ಕೆಲಸದ ಒತ್ತಡ. ನೋಡ್ಬೋದು ಯಾವ ರೀತಿ ಎಲ್ಲ ಕಾಣಿಸ್ತಿದೆ ಅಂತ. ನೋಡಿದ್ರಲ್ಲ, ಈ ಪ್ರಾಡಕ್ಟು ಲಿಂಕ್ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ಲಿಂಕ್ ಅಂತ ನಾನು ಲಿಂಕ್ನ ಕಳಿಸ್ಕೊಡ್ತೀನಿ. ನನಗಂತೂ ಭಾರಿ ಇಷ್ಟ ಆಯಿತು. ನನ್ನ ಮೊಬೈಲ್ ಫೋನ್ಗಂತೂ ತುಂಬ ಅದ್ಭುತವಾಗಿ ಕ್ಲಾರಿಟಿನೂ ಬರ್ತಿದೆ. ಮತ್ತು
ಕೈಯಲ್ಲಿ ಹಿಡ್ಕೊಂಡು ಮಾಡೋದ್ಕಿಂತ ಇದಂತೂ ತುಂಬ ಬೆಸ್ಟ್ ಎಕ್ಸಾಂಪಲ್ಲು. 350 ರೂಪಾಯಿಗೂ ಸ್ಟಾರ್ಟ್ ಆಗುತ್ತೆ, 250 ರೂಪಾಯಿಗೂ ಸ್ಟಾರ್ಟ್ ಆಗುತ್ತೆ. ಸೇಮ್ ಇದೇ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ. ಬಹಳ ಇಷ್ಟ ಆಯಿತು. ನೋಡೋಣ, ಒಂದು ಮುಂದಿನ ದಿನಗಳಲ್ಲಿ ಒಂದೊಳ್ಳೆ ರೈಡ್ನ ಮಾಡೋಣ. ಇದರಲ್ಲಿ ಹೇಗೆ ಬರುತ್ತೆ ಏನು ಅಂತ. ಮತ್ತು ತುಂಬ ಜನ ಏನಂತಂದರೆ ಆ ಕಡೆ ಈ ಕಡೆ ಎಲ್ಲ ಅಳ್ಳಾಡುತ್ತೆ ಅಂತ ಹೇಳ್ತಾರೆ. ನೋಡೋಣ, ಅದನ್ನು ಟೆಸ್ಟ್ ಮಾಡೋಣ. ಒಂದು ವೀಡಿಯೋದಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಬರುತ್ತೆ ಅಂತ. ಇವಾಗ ನೋಡಿದ್ರಲ್ಲ, ನಾನು ಸೇಮ್ ಅದೆಲ್ಲ ಇದೇ ಇದರಲ್ಲೇ ಮಾಡಿರೋದು. ಇವಾಗ ನೋಡೋಣ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.